ದಿನಗಳಿಂದ ಸಿರಿಗೆರೆ ಮಠದ ಶ್ರೀಗಳು ಪೀಠ ತ್ಯಾಗ ಮಾಡಬೇಕು, ಆ ಪೀಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕು ಅಂತ ಶಾಮನೂರು ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿತ್ತು. ಇದಕ್ಕೆ ಉತ್ತರವಾಗಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಶ್ರೀಗಳ ಖಡಕ್ ಉತ್ತರ ಕೂಡ ಕೊಡಲಾಗಿತ್ತು. ಅಷ್ಟಕ್ಕೂ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳೇನು ಆ ಕುರಿತು ಒಂದು ಸ್ಟೋರಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಿರಿಗೆರೆ ಶ್ರೀಗಳ ಪೀಠ ತ್ಯಾಗಕ್ಕೆ ಹೆಚ್ಚಿದ ಒತ್ತಡ. ಶಾಮನೂರು ಸಭೆ ವಿರುದ್ಧ ಶ್ರೀಗಳ ನಿರ್ಣಯ. ಚಿತ್ರದುರ್ಗದ ಸಿರಿಗೆರೆ ಶ್ರೀ ತರಳಬಾಳು ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಪೀಠ ತ್ಯಾಗ ಮಾಡಬೇಕೆಂಬ ಆಗ್ರಹ ಇದೀಗ ಜೋರಾಗಿದೆ. ತರಳಬಾಳು ಕಾರ್ಯಕ್ರಮದ ಮೂಲಕವೇ ರಾಜ್ಯದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದ ಸ್ವಾಮೀಜಿಯ ಪೀಠ ತ್ಯಾಗ ಚರ್ಚೆ ಈಗ ಬಲು ಜೋರಾಗಿದೆ. ನಮ್ಮ ಮಠದ ಪದಾಧಿಕಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಸಂವಿಧಾನದ ಬದಲಾವಣೆ ಮಾಡ್ತಾರೆ. ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ನಡೆದ ಸಾದರ ಲಿಂಗಾಯತ ಒಕ್ಕೂಟದ ಸಭೆ ಅಧಿಕೃತವಲ್ಲ. ಮಠದ ಸದ್ಭಕ್ತರು ಇಲ್ಲಿ ಸಿರಿಗೆರೆ ಶ್ರೀಗಳು ಹಾಗೂ ಸಾಣೆಹಳ್ಳಿ ಶ್ರೀಗಳು ಪೀಠ ತ್ಯಜಿಸಬೇಕೆಂಬ ಒಕ್ಕೊರಲ ನಿರ್ಣಯ ಕೈಗೊಂಡ ಬೆನ್ನಲ್ಲೇ ಚಿತ್ರದುರ್ಗದ ಸಿರಿಗೆರೆಯ ತರಳಬಾಳು ಬೃಹನ್ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಭಕ್ತರ ಬಹಿರಂಗ ಸಭೆ ನಡೆಸಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಂಡಿದ್ರು. ಶ್ರೀಗಳ ವಿರುದ್ಧ ಮಾಡಿದ ಆರೋಪಗಳನ್ನ ತಳ್ಳಿ ಹಾಕಿದ್ದು ಮಠ ಇಂದು ನಿನ್ನೆಯದಲ್ಲ. ಏನಾದರೂ ದೂರುಗಳಿದ್ದರೆ ಸಮಾಜದ ಸಂಘಕ್ಕೆ ನೀಡಬೇಕು. ಖಾಸಗಿಯಾಗಿ ಸಭೆಗಳನ್ನ ಮಾಡುವವರಿಗೆ ಯಾವುದೇ ಆದ್ಯತೆ ನೀಡೋದಿಲ್ಲ ಅಂದ್ರು. ನಾವು ಯಾವುದೇ ಬೈಲಾ ತಿದ್ದುಪಡಿ ಮಾಡಿಲ್ಲ ಅಂತ ಹೇಳಿರುವ ಶ್ರೀಗಳು 1990ರಲ್ಲೇ ಟ್ರಸ್ಟ್ ಡೀಡ್ ಮಾಡಿದ್ದ ಸಭೆಯ ಆಹ್ವಾನ ಪತ್ರಿಕೆ ಮತ್ತು ಅಂದಿನ ಸಭೆಯಲ್ಲಿ ಭಾಗಿಯಾಗಿದ್ದವರ ಹೆಸರು ಮತ್ತು ವಿವರಗಳನ್ನ ಸಭೆ ನಡಾವಳಿ ಬಿಡುಗಡೆ ಮಾಡಿ ತಿರುಗೇಟ್ ನೀಡಿದ್ರು. ಬೈಲಾ ತಿದ್ದೇ ಇಲ್ಲ, ಇವತ್ತು ತೆರೆದ ಪುಸ್ತಕ, ಯಾರು ಎದುರಿ ಬೇಕಾದ್ರೆ ತಯಾರಿದ್ದೀವಿ. ಬೈಲಾ ಇದೆಯಲ್ಲ, ಬೈಲಾ ತಿದ್ದೇ ಇಲ್ಲ. ತಿದ್ದಿದ್ರೆ ದಾಖಲೆ ಆಗಿರುತ್ತೆ. ಎಲ್ಲಿ ಸಮಾಜ ಬೈಲಾ ತಿದ್ದಿದ್ರೆ ನೋಂದಣಿ ಕಚೇರಿಯಲ್ಲಿ ದಾಖಲೆ ಆಗಿರುತ್ತೆ. ಸಿರಿಗೆರೆ ಮಠದಲ್ಲಿ ಸದ್ಭಕ್ತರ ಸಮ್ಮುಖದಲ್ಲಿ ನಡೆದ ಸಭೆಯ ನಂತರ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಇಲ್ಲಿಯ ತನಕ ಗೌಪ್ಯವಾಗಿದೆ ಕೆಲವೊಂದು ಮಠ ಮತ್ತು ಸಮಾಜದ ದಾಖಲೆಗಳನ್ನ ಸಮಾಜದ ಮತ್ತು ಮಠದ ಸಮಸ್ತ ಭಕ್ತರಿಗೂ ತಿಳಿಯಬೇಕಂತ ಮಠದ ಅಧಿಕೃತ ವೆಬ್ಸೈಟ್ ಮೂಲಕ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಕಾರಣದಿಂದ ಮಠದ ಭಕ್ತರಿಗೆ ಶ್ರೀಗಳ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಗಿದೆ ಎಂದರೆ ತಪ್ಪಾಗಲಾರದು. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಶ್ರಾವಣ ಅಂದ್ರೆ ಪಂಚಾಂಗದ ಪ್ರಮುಖ ಮಾಸ. ಹಬ್ಬಗಳು ಆರಂಭವಾಗೋದು ಇದೇ ಮಾಸದಲ್ಲಿ. ಅದರಲ್ಲಿ ಮೊದಲು ಬರೋದೇ ನಾಗರ ಪಂಚಮಿ ಹಬ್ಬ. ಧಾರವಾಡದಲ್ಲಿ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಒಂದ್ ಕಡೆ ಮಣ್ಣಿನ ಹುತ್ತಕ್ಕೆ ಹಾಲೆರೆಯುತ್ತಾ ಜಾನಪದ ಹಾಡುಗಳನ್ನು ಹಾಡುತ್ತಿರುವ ಮಹಿಳೆಯರು, ಪಂಚಮಿಯ ಹಾಡುಗಳಿಗೆ ನೃತ್ಯ ಮಾಡುತ್ತಾ ಸಂಭ್ರಮಿಸುತ್ತಿರುವ ನಾರಿಯರು. ಇದು ಧಾರವಾಡದ ಸೋಮವೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಕಂಡುಬಂದ ಪಂಚಮಿ ಆಚರಣೆಯ ದೃಶ್ಯ. ಪಂಚಮಿ ಹಬ್ಬವನ್ನು ಆಯಾ ಮನೆಗಳಲ್ಲಿಯೇ ಆಚರಿಸೋದು ಸಾಮಾನ್ಯ. ಆದರೆ ಇಲ್ಲಿ ಹೀಗೆ ಸಾರ್ವಜನಿಕವಾಗಿ ಹಬ್ಬ ಆಚರಿಸುತ್ತಿರುವ ಇವರೆಲ್ಲ ಧಾರವಾಡದ ದಿ ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ ಕಲಾವಿದರು. ಜಾನಪದ ಹಬ್ಬದ ಸೊಗಡನ್ನ ಮುಂದಿನ ತಲೆಮಾರಿಗೂ ಪರಿಚಯಿಸಬೇಕು ಅನ್ನುವ ಉದ್ದೇಶದಿಂದ ಹೀಗೆ ವಿಭಿನ್ನ ಹಾಗೂ ವಿಶೇಷವಾಗಿ ಆಚರಿಸಿದ್ದಾರೆ. ನಾವು ನಮ್ಮ ನೃತ್ಯದಿ ಬಾಲಿವುಡ್ ಕ್ಲಾಸ್ ವತಿಯಿಂದ ಸೋಮೇಶ್ವರ ದೇವಸ್ಥಾನನ ಸೂಕ್ತ ಅನ್ಕೊಂಡ್ವಿ. ಇಲ್ಲಿ ಹಾಲನ್ನ ಹಾಕಿ ಎಲ್ಲರೂ ಒಂದೊಂದು ನಮನಿ ಉಂಡಿ ಮಾಡ್ಕೊಂಬಂದಿದ್ವಿ. ಉಂಡಿ ಮಾಡ್ಕೊಂಬಂದು ಚಕ್ಲಿ ಖಾರ ಎಲ್ಲಾ ಮಾಡ್ಕೊಂಬಂದ ಸುಸ್ತಾಗಿದ್ವಿ. ಎಲ್ಲರೂ ಸೇರಿ ಇಲ್ಲಿ ನಾಗಪ್ಪಗ ಹಾಲು ಹಾಕೋಣ ಅಂತ ವಿಚಾರ ಮಾಡಿದ್ವಿ. ಮತ್ ನಾವು ಡಾನ್ಸ್ ಕಲ್ತಿದ್ವಿ, ಹಾಡು ಕಲ್ತಿದ್ವಿ, ಎಲ್ಲದನ್ನು ಇಲ್ಲಿ ಮಾಡಿದ್ವಿ. ಕೊಬ್ಬರಿಗೆ ದಾರ ಕಟ್ಟಿ ಬುಗುರಿಯಂತೆ ತಿರುಗಿಸುವುದು, ಕೈಕೆ ಹಿಡಿದುಕೊಂಡು ತಿರುಗುವುದು, ಜಾನಪದ ಹಾಡುಗಳ ನೃತ್ಯ ಮಾಡುವುದರ ಜೊತೆಗೆ ಪಾಶ್ಚಿಮಾತ್ಯ ಸಂಗೀತಕ್ಕೆ ಸಂಪ್ರದಾಯದ ಉಡುಗೆಯಲ್ಲಿಯೇ ಕ್ಯಾಟ್ ವಾಕ್ ಮಾಡಿದ್ರು. ಇನ್ನು ವಿಶೇಷ ಅಂದ್ರೆ ಕೆಲ ಮಹಿಳೆಯರು ವಿದೇಶದಿಂದ ತವರಿಗೆ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿದ್ರು.
ಎಲ್ಲ ಹುಡುಗರಿಗೆ ನಮ್ಮ ಹುಡುಗರು ಒಂದೊಂದು ಎಲ್ಲ ಅಮೆರಿಕಾದು ಇರ್ತಾವು. ನಮಗೀಗೆಲ್ಲ ಗೆಳತಿಯರ ಜೊತೆಗೆ ಇದೆಲ್ಲ ಹಬ್ಬ ಮಾಡಕ್ ಇಷ್ಟು ಖುಷಿ ಅನ್ನಿಸ್ತೈತ. ಇದು ನಮ್ಮ ಸಂಭ್ರಮ ನಮ್ಮ ಇಂಡಿಯಾದ ಏನು ಅಲ್ಲೆಲ್ಲ ಇಲ್ಲ. ಬಟ್ ಈಗಿನ ಹುಡುಗರಿಗೆ ಇವೆಲ್ಲ ಲೈಕ್ ಆಗುದೇ ಇಲ್ಲ. ಬಟ್ ಅದಕ್ಕೆ ನಾವು ಅದನ್ನ ಬಿಡಬಾರ್ದಂತ ನಾವೆಲ್ಲ ಇಷ್ಟ ನಮ್ದು ವಯಸ್ಸಾದ್ರು ನಾವೆಲ್ಲ ಗೆಳತಿಯರು ಕೂಡಿ ನಾವು ಎಂಜಾಯ್ ಮಾಡಿ ಚಂದಾಗಿ ಹಬ್ಬ ಎಲ್ಲ ಆಚರಿಸ್ತೇವೆ. ಒಟ್ಟಾರೆ ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿಯೇ ನಾಗರ ಪಂಚಮಿ ಹಬ್ಬದ ಸೊಗಡು ಮಾಯವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನಗರ ಪ್ರದೇಶದ ಮಹಿಳೆಯರು ಮತ್ತು ಮಕ್ಕಳು ಪಂಚಮಿ ಹಬ್ಬವನ್ನ ಹೀಗೆ ವಿಶೇಷವಾಗಿ ಆಚರಿಸಿದ್ದು ಕೂಡ ಒಂದು ವಿಶೇಷವೇ ಸರಿ. ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಏನು ಮನೆಗಳಲ್ಲಿ ಯಾವ ರೀತಿ ಒಂದು ಪಂಚಮಿಯನ್ನು ಮಾಡ್ತಾರೆ ಅದನ್ನು ಗ್ರಾಮೀಣ ಭಾಗದಲ್ಲಿ ಪಂಚಮಿ ನಗರ ಪ್ರದೇಶದ ಮಹಿಳೆಯರಿಗೆ ಪರಿಚಯಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮೀಣ ಭಾಗದ ಸೊಗಡಿನ ಒಂದು ಪಂಚಮಿ ಹಬ್ಬ ಇಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಉತ್ತರ ಕರ್ನಾಟಕದಲ್ಲಿ ಪಂಚಮಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷವಿದೆ. ಕುಟುಂಬಗಳ ನಡುವೆ ಬಾಂಧವ್ಯವನ್ನ ಬೆಸೆಯೋದರ ಜೊತೆಗೆ ಎಲ್ಲರನ್ನ ಒಂದೆಡೆ ಸೇರಿಸಿ ಮನಸ್ಸುಗಳನ್ನ ಗಟ್ಟಿಗೊಳಿಸುತ್ತೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಸಂಭ್ರಮ. ನೋಡಿದವರ ಬಾಯಿಯಲ್ಲಿ ನೀರು ತರಿಸುವಂತಹ ಬಗೆಯ ಖಾದ್ಯ ಉತ್ತರ ಕರ್ನಾಟಕದ ಭಕ್ಷ್ಯ ಭೋಜನ. ಖಡಕ್ ಜೋಳದ ರೊಟ್ಟಿ, ಎಳ್ಳು ರೊಟ್ಟಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ರುಚಿಗೆ ನಂಚಿಕೊಳ್ಳುವುದಕ್ಕೆ ಪುಂಡಿ ಸೊಪ್ಪಿನ ಪಲ್ಯ, ಕಡಲೆ ಕಾಳಿನ ಪಲ್ಯ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ. ಇದಿಷ್ಟೇ ಅಲ್ಲ, ಕೋಸಂಬರಿ, ಶೇಂಗಾ ಉಂಡಿ, ಎಳ್ಳು ಉಂಡಿ, ಕಡಲೆ ಚಟ್ನಿ, ಪುಟಾಣಿ ಚಟ್ನಿ. ಅಬ್ಬಬ್ಬ, ಒಂದಾ ಎರಡ? ತರಹೇವಾರಿ ಖಾದ್ಯಗಳನ್ನ ತಯಾರಿಸಿ ತಮ್ಮ ಅಕ್ಕಪಕ್ಕದ ಮನೆಗಳಿಗೆ ತೆರಳಿ ರೊಟ್ಟಿ ಬುತ್ತಿಯನ್ನ ಹಂಚಿ ಬರುವುದು ಇಲ್ಲಿನ ನಾಗರ ಪಂಚಮಿ ಹಬ್ಬದ ವಿಶೇಷ. ಎಲ್ಲ ಪಲ್ಯ, ಚಟ್ನಿ, ತಪ್ಪಲ ಪಲ್ಯ ಎಲ್ಲ ಇಟ್ಟು ನಮ್ಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಡೆ ಇಡ್ತೀವಿ. ಅದನ್ನು ಮತ್ತು ಆಜು ಬಾಜು ಮನೆಯವ್ರಿಗೆಲ್ಲ ಕೊಟ್ಟು ಬರ್ತೀವಿ. ಹೋಗಿ ಅವ್ರು ಬಂದು ನಮ್ಮ ಮನೆಗೆ ಕೊಟ್ಟು ಹೋಗ್ತಾರ. ಅವತ್ತೊಂದಿನ ನಮ್ಮ ರೊಟ್ಟಿ ಅವ್ರು ತಿಂತಾರ, ಅವ್ರ ರೊಟ್ಟಿ ನಾವು ತಿಂತೀವಿ. ಮರನೇ ದಿನ ಮತ್ತೇನೈತಿ ಗುಡಿಗೆ ಹೋಗಿ ಹಾಲು ಓದ್ ಬರ್ತೇವಿ. ಅಚ್ಚಿ ಮರನೇ ದಿನ ಮತ್ತು ಮನೆಯೊಳಗನ ಮಣ್ಣಿಂದು ತಪ್ಪನ್ ಮಾಡಿ ಮನ್ಯಾಗ ಹಾಲು ಒಯ್ತೇವ್ರಿ. ಅಳ್ಳಿಟ್ಟಿನ 5 ದಿನಗಳ ಕಾಲ ನಡೆಯುವ ಪಂಚಮಿ ಹಬ್ಬದ ಮೊದಲ ದಿನವೇ ರೊಟ್ಟಿ ಹಬ್ಬ. 2ನೇ ದಿನ ನಾಗರ ಕಲ್ಲಿಗೆ ಹಾಲನ್ನ ಎರೆಯಲಾಗುತ್ತೆ. 3ನೇ ದಿನ ಚೌತಿ ಹಬ್ಬ ಆಚರಿಸಲಾಗುತ್ತೆ. ಖಡಕ್ ರೊಟ್ಟಿ, ಬಗೆಯ ಪಲ್ಯ ತಯಾರಿಸಿ ದೇವರ ಮುಂದೆ ನೈವೇದ್ಯ ಮಾಡ್ತಾರೆ. ಇನ್ನು ಈ ಹಬ್ಬಕ್ಕೆ ಒಡ ಹುಟ್ಟಿದವರ ಹಬ್ಬ ಅಂತ ಪ್ರತೀತಿಯೂ ಇದೆ. ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಮತ್ತು ಎಳ್ಳು ಹಚ್ಚಿದ ರೊಟ್ಟಿ ಮಾಡಿರ್ತೀವಿ ರೀ. ಚಪಾತಿ, ಮಡಕೆ ಕಾಳು ಪಲ್ಯ, ಕೊರದ ಹಿಟ್ಟಿನ ಪಲ್ಯವು ಮತ್ತು ಕೆಂಪು ಚಟ್ನಿ, ಅಗಸಿ ಚಟ್ನಿ, ಗುರಳ ಚಟ್ನಿ, ಈ ಥರ ಎಲ್ಲ ಚಟ್ನಿ ಮಾಡಿರ್ತೀವಿ ರೀ. ಮತ್ತು ಮಡಕೆ ಕಾಳು ಪಲ್ಯವು, ಚಪಾತಿ, ಮತ್ತು ಮೂಲಂಗಿ ಪಚಡಿ, ಮೆಂತ್ಯ ಪಲ್ಯವು, ಸೌತೆಕಾಯಿ, ಗಜ್ಜರಿ ಇವೆಲ್ಲ ತೊಗೊಂಬಂದು ಅದನ್ನ ಎಷ್ಟು